ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಜೂನ್ ತಿಂಗಳ ಮುಂದಿನ ಭಾಗದ ಸ್ಪರ್ಧಾ ವಿಜೇತ ಮ್ಯಾಗಝೀನನ್ನು ನೋಡೋಣ. ಡಿ ಡಿ ಕಿಸಾನ್ ಚಾನಲ್ನಲ್ಲಿ ಕೃತಕ ಬುದ್ಧಿಮತ್ತೆಯ ಆ್ಯಂಕರ್ಗಳು. ಮೊದಲನೇದಾಗಿ ಎ ಐ ಕ್ರಿಸ್ ಮತ್ತು ಎ ಐ ಭೂಮಿಯನ್ನು ಇತ್ತೀಚೆಗೆ ಈ ಡಿ ಡಿ ಚಾನಲ್ನಲ್ಲಿ ಕೃತಕ ಬುದ್ಧಿಮತ್ತೆ ಇವನ್ನು ಬಳಸಲಾಗಿದೆ ಎಂದು ಹೇಳಬಹುದು. ಅಂದರೆ ದೇಶದ ಮೊಟ್ಟಮೊದಲ ಕೃಷಿಗೆ ಮೀಸಲಾದ ಭಾರತದ ಸರ್ಕಾರದ ಮಾಹಿತಿ ಡಿ ಡಿ ಕಿಸಾನ್ನಲ್ಲಿ ಕೃತಕ ಬುದ್ಧಿಮತ್ತೆ ಆ್ಯಂಕರ್ಗಳಾದ ಎ ಐ ಕ್ರಿಸ್ ಮತ್ತು ಎ ಐ ಭೂಮಿಯನ್ನು ಪರಿಚಯಿಸಲಾಗಿದೆ ಇತ್ತೀಚೆಗೆ. ಇದು 2015 ಮೇ 26ರಂದು ಆರಂಭಗೊಂಡ ಡಿ ಡಿ ಕಿಸಾನ್ ವಾಹಿನಿಯ 9ನೇ ವರ್ಷದ ವಾರ್ಷಿಕೋತ್ಸವದಂದು ಅಧಿಕೃತವಾಗಿ ಸುದ್ದಿಗಳನ್ನು ಕೃತಕ ಬುದ್ಧಿಮತ್ತೆಯ ಆ್ಯಂಕರ್ಗಳು ಓದುವ ಮೂಲಕ ಚಾಲನೆ ನೀಡಿದರು. ಯಾರು ಇತ್ತೀಚೆಗೆ ಈ ಡಿ ಡಿ ಕಿಸಾನ್ ಚಾನಲ್ನಲ್ಲಿ ಈ ಎ ಐ ಕೃತಕ ಬುದ್ಧಿಮತ್ತೆ ಎ ಐ ಕ್ರಿಸ್ ಮತ್ತು ಎ ಐ ಭೂಮಿಯನ್ನು ಪರಿಚಯಿಸಲಾಗಿದೆ. ಈ ಡಿ ಡಿ ಕಿಸಾನ್ ವಾಹಿನಿ ಬಗ್ಗೆ ನೋಡೋದಾದರೆ, ದೂರದರ್ಶನವು ಕೃಷಿಗೆ ಮೀಸಲಾದ ಪ್ರತ್ಯೇಕ ಚಾನಲ್ ಡಿ ಡಿ ಕಿಸಾನನ್ನು ಆರಂಭಿಸಿದೆ. 2015 ಮೇ 26ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಡಿ ಡಿ ಕಿಸಾನ್ ವಾಹಿನಿಯನ್ನು ಅಧಿಕೃತವಾಗಿ ಉದ್ಘಾಟಿಸಿದ್ದಾರೆ. ಇದು ಕೃಷಿಗೆ ಸಮುದಾಯದವರಿಗೆ ಮೀಸಲಾದ ಮೊದಲ ಸರ್ಕಾರಿ ವಾಹಿನಿ ಇದಾಗಿದೆ ಎಂದು ಹೇಳಬಹುದು. ಅದೇ ರೀತಿಯಾಗಿ ಇದು ಗ್ರಾಮೀಣ ಪ್ರದೇಶಗಳಿಗೆ ಕೃಷಿ, ಪಶುಸಂಗೋಪನೆ ಮತ್ತು ಸಮಗ್ರ ಗ್ರಾಮೀಣ ಅಭಿವೃದ್ಧಿಯ ಕುರಿತು ಶಿಕ್ಷಣ ನೀಡುವ ಗುರಿಯನ್ನು ಇದು ಹೊಂದಿದೆ. ಯಾವುದು ಈ ಡಿ ಡಿ ಕಿಸಾನ್ ಚಾನಲ್. ಇದು ಕೃಷಿ ಇಲಾಖೆಯ ಸಂಪೂರ್ಣ ಮಾಹಿತಿಯನ್ನು ರೈತರಿಗೆ ಈ ವಾಹಿನಿಯಲ್ಲಿ ತಲುಪಿಸಬಹುದಾಗಿದೆ. ಈ ಚಾನಲ್ ರೈತರಿಗೆ ಭಾಳ ಉಪಯುಕ್ತವಾಗಿದೆ ಎಂದು ಹೇಳಬಹುದು. ಅದೇ ರೀತಿಯಾಗಿ ಈ ಡಿ ಡಿ ಕಿಸಾನಲ್ಲಿ ಇತ್ತೀಚೆಗೆ ಪರಿಚಯಿಸಲಾದ ಇಡಿ ಎ ಐ ಕ್ರಿಸ್ ಮತ್ತು ಎ ಐ ಭೂಮಿಯವರು 24x7 ಸುದ್ದಿಗಳನ್ನು ಓದುವ ಸಾಮರ್ಥ್ಯಗಳನ್ನು ಹೊಂದಿದ್ದಾರೆ ಎಂದು ಹೇಳಬಹುದು. ಅದೇ ರೀತಿ ಇದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಮತ್ತು ಗುಜರಾತ್ನಿಂದ ಅರುಣಾಚಲ ಪ್ರದೇಶದವರೆಗೆ ಪ್ರಾದೇಶಿಕ ಭಾಷೆಗಳಲ್ಲಿ ಪ್ರಮುಖ ಕೃಷಿ ಸಂಬಂಧಿಸಿದ ಮಾಹಿತಿಯನ್ನು ನೀಡಲಾಗುತ್ತದೆ ಎಂದು ಹೇಳ್ಬೋದು. ಯಾವುದು ಈ ಎ ಐ ಕ್ರಿಸ್ ಮತ್ತು ಎ ಐ ಭೂಮಿ ಅಂದರೆ ಇದು ಕೃತಕ ಬುದ್ಧಿಮತ್ತೆ ಆ್ಯಂಕರ್ಗಳಾಗಿವೆ. ಅದೇ ರೀತಿಯಾಗಿ ಪ್ರಮುಖ ಅಂಶಗಳು ನೋಡೋದಾದರೆ, ವಿಶ್ವದ ಮೊದಲ ಕೃತಕ ಬುದ್ಧಿಮತ್ತೆ ಸುದ್ದಿ ನಿರೂಪಕ ಯಾರಪ್ಪ ಅಂತಂದರೆ ಕ್ಯೂ ಅಹಾವೋ. ವಿಶ್ವದ ಮೊದಲ ಸುದ್ದಿ ನಿರೂಪಕರನ್ನು 2018ರಲ್ಲಿ ಚೀನಾದ ರಾಜ್ಯ ಸುದ್ದಿ ಸಂಸ್ಥೆ ಶಿನ್ ಹುವಾ ಪರಿಚಯಿಸಿತು. ಕ್ಯೂ ಅಹೋ ಎಂಬ ಆ್ಯಂಕರನ್ನು ಕ್ಯೂ ಹುವಾ ಮತ್ತು ಚೀನಾ ಸರ್ಚ್ ಇಂಜಿನ್ ಸೋಗೌ ಅಭಿವೃದ್ಧಿಪಡಿಸಿದ್ದಾರೆ. ಓದಲಾರ್ದಂಥದ್ದೇ ಈ ಚೀನಾದ ಸುದ್ದಿ ಸಂಸ್ಥೆ ಇತ್ತೀಚೆಗೆ ಇವುಗಳನ್ನು ಪರಿಚಯಿಸಿದೆ ಎಂದು ಹೇಳಬಹುದು ವಿಶ್ವದಲ್ಲಿ ಎ ಐ. ಅದೇ ರೀತಿಯಾಗಿ ಭಾರತದ ಮೊದಲ ಎ ಐ ಸುದ್ದಿ ನಿರೂಪಕ ಯಾರಪ್ಪ ಅಂತಂದರೆ ಸನಾ. ಭಾರತದಲ್ಲಿ ಸನಾ ಎಂಬ ಹೆಸರಿನ ಮೊದಲ ಕೃತಕ ಬುದ್ಧಿಮತ್ತೆ ಮತ್ತು ಸುದ್ದಿ ನಿರೂಪಕರನ್ನು ಇಂಡಿಯಾ ಟುಡೇ ಗ್ರೂಪ್ ತನ್ನ ಆಜ್ ತಕ್ ಹಿಂದಿ ನ್ಯೂಸ್ ಚಾನಲ್ನಲ್ಲಿ ಈ 2023ರಲ್ಲಿ ಪರಿಚಯಿಸಲಾಗಿದೆ. ಸನಾ ಮಾನವನಂತೆ ಕಾಣಿಸಿಕೊಳ್ಳುತ್ತಾಳೆ ಎಂದು ಹೇಳಬಹುದಕ್ಕೆ. ಸನಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆಯ ಸನಾ ರೋಬೋಟ್ ಮಾನವನಂತೆ ಕಾಣಿಸಿಕೊಳ್ಳುತ್ತದೆ. ಇದನ್ನು ಇಂಡಿಯಾ ಟುಡೇ ಗ್ರೂಪದಲ್ಲಿ ಆಜ್ ತಕ್ ಹಿಂದಿ ನ್ಯೂಸ್ ಚಾನಲಲ್ಲಿ ಆ್ಯಂಕರ್ ಆಗಿ ಪರಿಚಯಿಸಲಾಗಿದೆ ಸನಾವನ್ನು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ, ರುದ್ರಪ್ರಯಾಗ್ನಲ್ಲಿ ಆಪರೇಷನ್ ಮರ್ಯಾದ ಅಂದರೆ ಇತ್ತೀಚೆಗೆ ಆಪರೇಷನ್ ಮರ್ಯಾದ ಎಂಬ ಪ್ರಶ್ನೆ ಕೇಳಬಹುದು. ಈ ಆಪರೇಷನ್ ಮರ್ಯಾದ ಎಂಬುದು ಏನಪ್ಪ ಅಂತಂದರೆ, ಚಾರ್ಧಾಮ್ ಯಾತ್ರೆ ಆರಂಭ ಆಗಿದೆ. ಅದರಿಂದ ನಿರೀಕ್ಷೆಗೂ ಮೀರಿ ಅಪಾರ ಭಕ್ತರು ಈ ಕೇದಾರನಾಥ್ನ ದರ್ಶನಕ್ಕೆ ಬರುತ್ತಿದ್ದಾರೆ. ಅದರಿಂದ ಪ್ರಯಾಣದಲ್ಲಿ ಸಭ್ಯತೆ ಕಾಪಾಡುವಂತೆ ಯಾತ್ರಾರ್ಥಿಗಳಿಗೆ ಮನವಿ ಮಾಡಿರುವ ರುದ್ರಪ್ರಯಾಗ್ ಪೊಲೀಸರು ಈ ಆಪರೇಷನ್ ಮರ್ಯಾದ ಎಂಬನ್ನು ಕೈಗೊಂಡಿದ್ದಾರೆ. ಯಾರು ರುದ್ರಪ್ರಯಾಗ್ನ ಪೊಲೀಸರು ಈ ಆಪರೇಷನ್ ಮರ್ಯಾದ ಎಂಬುದು ಕೈಗೊಂಡಿದ್ದಾರೆ. ಯಾಕಪ್ಪ ಅಂತಂದರೆ ಈ ಕೇದಾರನಾಥ್ ದೇವಸ್ಥಾನಕ್ಕೆ ಅಪಾರ ಭಕ್ತರು ಬರೋದರಿಂದ ಅವರಿಗೆ ರಕ್ಷಣೆ ನೀಡಲು ಈ ಆಪರೇಷನ್ ಮರ್ಯಾದ ಎಂಬುದು ಕೈಗೊಳ್ಳಲಾಗಿದೆ ಎಂದು ಹೇಳ್ಬೋದು. ಅದೇ ರೀತಿಯಾಗಿ ಈ ಚಾರ್ಧಾಮ್ಗಳೆಂದರೆ ಇವು ಭಾರತದ 4 ಯಾತ್ರಾ ಸ್ಥಳಗಳಾಗಿವೆ ಎಂದು ಹೇಳ್ಬೋದು. ಈ ಸ್ಥಳಕ್ಕೆ ಭೇಟಿ ನೀಡುವುದರಿಂದ ಮೋಕ್ಷ ಸಾಧಿಸಲು ಸಹಾಯವಾಗುತ್ತದೆ ಎಂದು ನಂಬಲಾಗುತ್ತದೆ. ಈ ಚಾರ್ಧಾಮ್ಗಳನ್ನು ಆದಿಶಂಕರಾಚಾರ್ಯರು ದೇಶದ 4 ದಿಕ್ಕುಗಳಲ್ಲಿ ಹಿಂದೂ ಪವಿತ್ರ ದೇವಾಲಯಗಳನ್ನು ಸ್ಥಾಪಿಸಿದರು. ಇವುಗಳನ್ನೇ ಚಾರ್ಧಾಮ್ಗಳೆಂದು ಕರೆಯುತ್ತಾರೆ. ಮೊದಲನೇದಾಗಿ ಬದ್ರಿನಾಥ್ ದೇವಾಲಯ. ಇದು ಉತ್ತರಾಖಂಡ್ ರಾಜ್ಯದ ಚಮೋಲಿ ಜಿಲ್ಲೆಯಲ್ಲಿದೆ.
ಎರಡನೇದಾಗಿ ದ್ವಾರಕಾಧೀಶ್ ದೇವಾಲಯ, ಇದು ಗುಜರಾತ್ನ ದ್ವಾರಕೆ ಜಿಲ್ಲೆಯಲ್ಲಿದೆ. ಜಗನ್ನಾಥ್ ದೇವಾಲಯ ಒಡಿಶಾ ರಾಜ್ಯದ ಪುರಿ ಜಿಲ್ಲೆಯಲ್ಲಿದೆ. ರಾಮೇಶ್ವರ ದೇವಾಲಯ ತಮಿಳುನಾಡಿನ ರಾಮನಾಥ್ಪುರದ ಜಿಲ್ಲೆಯಲ್ಲಿದೆ ಎಂದು ಹೇಳ್ಬೋದು. ಭಾಳ ಇಂಪಾರ್ಟೆಂಟ್ ಐತೆ, ನೋಡಿಕೊಳ್ಳಿ ಈ ಚಾರ್ಧಾಮ್ಗಳನ್ನು. ಇದು ಛೋಟಾ ಚಾರ್ಧಾಮ್ಗಳು, ಇವು ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರುವ 4 ಪವಿತ್ರ ತಾಣಗಳಾಗಿವೆ. ಇವು ಕೂಡ ಅವುಗಳೆಂದರೆ ಯಾವಪ್ಪ ಅಂತಂದರೆ ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್ ಮತ್ತು ಬದ್ರಿನಾಥ್. ಈ 4 ಛೋಟಾ ಚಾರ್ಧಾಮ್ಗಳಾಗಿವೆ. ಅದೇ ರೀತಿ ಮುಂದೆ ನೋಡೋದಾದರೆ ನ್ಯೂಯಾರ್ಕ್ ಟೈಮ್ಸ್ ಮತ್ತು ವಾಷಿಂಗ್ಟನ್ ಪೋಸ್ಟ್ಗೆ ತಲಾ 3 ಪುಲಿಟ್ಜರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇತ್ತೀಚೆಗೆ ಪತ್ರಿಕೋದ್ಯಮ ಮತ್ತು ಕಲೆ ಕ್ಷೇತ್ರದಲ್ಲಿ ಅತ್ಯುತ್ತಮ ಪ್ರಶಸ್ತಿ ಎಂದು ಪರಿಗಣಿಸಲಾಗಿರುವ ಪುಲಿಟ್ಜರ್ ಪ್ರಶಸ್ತಿಯನ್ನು ಪ್ರತಿ ವರ್ಷ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯ ನೀಡುತ್ತಾ ಬರುತ್ತದೆ. ಯಾವುದು? ಕೊಲಂಬಿಯಾ ವಿಶ್ವವಿದ್ಯಾಲಯ ನೀಡುತ್ತದೆ. ಅದೇ ರೀತಿಯಾಗಿ 2024 ಕೂಡ ಇದು ಕೊಲಂಬಿಯಾ ವಿಶ್ವವಿದ್ಯಾಲಯ ನೀಡಿದೆ. ಅದನ್ನು ನ್ಯೂಯಾರ್ಕ್ನ ಟೈಮ್ಸ್ ಮತ್ತು ವಾಷಿಂಗ್ಟನ್ನ ಪೋಸ್ಟ್ಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಅಂದರೆ ಗಾಜಾ ಪ್ರದೇಶದಲ್ಲಿರುವ ಯುದ್ಧ ಸೇರಿದಂತೆ ಕಳೆದ ವರ್ಷ ಸಂಭವಿಸಿದ ವಿವಿಧ ವಿದ್ಯಮಾನಗಳ ಕುರಿತು 2023ರಲ್ಲಿ ಉತ್ತಮ ಸುದ್ದಿ ಪ್ರಕಟಿಸಿದ್ದಕ್ಕಾಗಿ ಇತ್ತೀಚೆಗೆ ನ್ಯೂಯಾರ್ಕ್ನ ಟೈಮ್ಸ್ ಮತ್ತು ವಾಷಿಂಗ್ಟನ್ನ ಪೋಸ್ಟ್ಗೆ ಈ ಪತ್ರಿಕೆಗಳಿಗೆ ತಲಾ 3 ಪುಲಿಟ್ಜರ್ ಪ್ರಶಸ್ತಿಯನ್ನು ನೀಡಲಾಗಿದೆ ಎಂದು ಹೇಳ್ಬೋದು. ಎಷ್ಟು? 3. ಅದಕ್ಕೆ ನ್ಯೂಯಾರ್ಕ್ನ ಟೈಮ್ಸ್ ಮತ್ತು ವಾಷಿಂಗ್ಟನ್ ಪೋಸ್ಟ್ಗೆ. ಅದೇ ರೀತಿ ನೋಡಿಕೊಳ್ಳಿ ಮುಂದಿನ ಭಾಗ. ಅದೇ ರೀತಿಯಾಗಿ ಪತ್ರಿಕೋದ್ಯಮ ವರ್ಗದಲ್ಲಿ 2024ನೇ ಸಾಲಿನ ಪ್ರಶಸ್ತಿ ಪಡೆದ ವಿಜೇತರು ಕೂಡ ಇದ್ದಾರೆ. ಈ ಚಾರ್ಟನ್ನು ಒಂದ್ಸಲ ನೋಡಿಕೊಳ್ಳಿ. ಸಾರ್ವಜನಿಕ ಸೇವೆ, ತನಿಖಾ ವರದಿ, ಅಂತಾರಾಷ್ಟ್ರೀಯ ವರದಿ, ಸಂಪಾದಕ ಬೆಳವಣಿಗೆ, ಬ್ರೇಕಿಂಗ್ ನ್ಯೂಸ್, ಫೋಟೋಗ್ರಫಿ, ವೈಶಿಷ್ಟ್ಯ ಛಾಯಾಗ್ರಹಣ, ಆಡಿಯೋ ರಿಪೋರ್ಟಿಂಗ್ನಲ್ಲಿ ನೀಡಲಾಗಿದೆ ಪ್ರಶಸ್ತಿಯನ್ನು. ಪಾಸ್ ಮಾಡ್ಕೊಂಡು ನೋಡಿಕೊಳ್ಳಿ ಫ್ರೆಂಡ್ಸ್ ಎಲ್ಲನೂ. ಸಾರ್ವಜನಿಕ ಸೇವಾ ವಿಭಾಗದಲ್ಲಿ ಪ್ರೋ ಪಬ್ಲಿಕ 2024ನೇ ಸಾಲಿನ ಪುಲಿಟ್ಜರ್ ಪ್ರಶಸ್ತಿಯಲ್ಲಿ ಪತ್ರಿಕೋದ್ಯಮ ವರ್ಗದಲ್ಲಿ ಸಾರ್ವಜನಿಕ ವಿಭಾಗದಲ್ಲಿ ಪ್ರೋ ಪಬ್ಲಿಕ ಎಂಬ ಕ್ಯಾಲಿಫೋರ್ನಿಯಾದ ಲಾಭೋದ್ದೇಶವಿಲ್ಲದ ತನಿಖಾ ಪತ್ರಿಕಾತ್ಮಕ ಸಂಸ್ಥೆಯು ಭಾಜನವಾಗಿದೆ ಎಂದು ಹೇಳ್ಬೋದು. ಯಾವುದು? ಸಾರ್ವಜನಿಕ ಸೇವೆಯಲ್ಲಿ. ಅದೇ ರೀತಿಯಾಗಿ ತನಿಖಾ ವರದಿ ವಿಭಾಗದಲ್ಲಿ ಕೂಡ ಈ ಹನ್ನಿ ಡಿಯರ್ಗೆ ನೀಡಲಾಗಿದೆ. ಯಾವುದು? ತನಿಖಾ ವಿಭಾಗದಲ್ಲಿ. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ವರದಿಯಲ್ಲಿ ಕೂಡ ನೀಡಲಾಗಿದೆ. ನ್ಯೂಯಾರ್ಕ್ನ ಟೈಮ್ಸ್ ಸಿಬ್ಬಂದಿಗೆ ನೀಡಲಾಗಿದೆ. ಅದೇ ರೀತಿ ಮುಂದೆ ನೋಡೋದಾದರೆ ಈ ಪುಲಿಟ್ಜರ್ ಪ್ರಶಸ್ತಿ ಬಗ್ಗೆ ನೋಡೋದಾದರೆ ಈ ಪುಲಿಟ್ಜರ್ ಪ್ರಶಸ್ತಿಯು ಜೋಸೆಫ್ ಪುಲಿಟ್ಜರ್ ಅವರು ಸ್ಥಾಪಿಸಿದ್ದಾರೆ. ಇದರ ಸ್ಥಾಪಕ ಯಾರಪ್ಪ ಅಂತಂದರೆ ಜೋಸೆಫ್ ಪುಲಿಟ್ಜರ್ ಅವರು. ಇದನ್ನು 1904ರಲ್ಲಿ ಪತ್ರಿಕೋದ್ಯಮ, ಕಲೆ ಮತ್ತು ಸಂಸ್ಕೃತಿಯಲ್ಲಿ ಉತ್ಕೃಷ್ಟತೆಯ ಪ್ರೋತ್ಸಾಹವಾಗಿ ಪುಲಿಟ್ಜರ್ ಪ್ರಶಸ್ತಿಗೆ ಅಡಿಪಾಯವನ್ನು ಒದಗಿಸಿದ ಪತ್ರಿಕಾ ಮಾಲೀಕರಾಗಿದ್ದರು ಇವರು. ಯಾರು? ಜೋಸೆಫ್ ಪುಲಿಟ್ಜರ್. ಆದ್ದರಿಂದ ಈ ಪ್ರಶಸ್ತಿಗಳನ್ನು ನೀಡಲು ಪತ್ರಿಕೋದ್ಯಮ ವಿಭಾಗಕ್ಕೆ ಹಣಕಾಸಿನ ದೇಣಿಗೆಯಾಗಿ ನೀಡಿದ್ದಾರೆ. ಇದನ್ನು ಪುಲಿಟ್ಜರ್ ಪ್ರಶಸ್ತಿ ಮಂಡಳಿಯು ಆಯ್ಕೆ ಮಾಡುತ್ತದೆ ಗೆದ್ದವರಿಗೆ. ಯಾರಿಗೆ ಅಂದರೆ ಬಹುಮಾನ ವಿಜೇತರನ್ನು. 1917ರಲ್ಲಿ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಯಾವಾಗಂದರೆ 1917ರಲ್ಲಿ ಮೊದಲ ಬಾರಿಗೆ ಈ ಪುಲಿಟ್ಜರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದು 15 ಪತ್ರಿಕೋದ್ಯಮ ವಿಭಾಗಗಳು ಮತ್ತು 8 ಕಲಾ ವಿಭಾಗಗಳಲ್ಲಿ ಮಾಡಿದ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಮುಂದೆ ನೋಡೋದಾದರೆ ಮೇಜರ್ ರಾಧಿಕಾ ಸೇನ್ಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಯಾರಿಗೆ? ರಾಧಿಕಾ ಸೇನ್ ಅವರಿಗೆ. ಭಾರತೀಯ ಸೇನೆ ಮೇಜರ್ ರಾಧಿಕಾ ಸೇನ್ ಅವರು ವಿಶ್ವಸಂಸ್ಥೆ ನೀಡುವ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇತ್ತೀಚೆಗೆ ಇವರು ಮಹಿಳಾ ಶಾಂತಿ ಪಾಲಕರಾಗಿ ಕಾಂಗೋದಲ್ಲಿ ಕಾರ್ಯನಿರ್ವಹಿಸಿದ ಮೇಜರ್ ರಾಧಿಕಾ ಸೇನ್ ಅವರು 2023ನೇ ಸಾಲಿನ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಇವರಿಗೆ. ಈ ವಿಶ್ವಸಂಸ್ಥೆಯ ಶಾಂತಿ ಪಾಲಕರ ಅಂತಾರಾಷ್ಟ್ರೀಯ ದಿನವಾದ ಮೇ 29ರಂದು ಈ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ. ಇದನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಆ್ಯಂಟೋನಿ ಗುಟೆರಸ್ ಅವರು ಈ ಮೇಜರ್ ರಾಧಿಕಾ ಸೇನ್ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಹುತಾತ್ಮರ ಶಾಂತಿ ಪಾಲಕರು ಕೂಡ ಈ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ನೀಡಲಾಗಿದೆ. ವಿಶ್ವಸಂಸ್ಥೆಯ ಶಾಂತಿ ಪಾಲಕರ ಅಂತಾರಾಷ್ಟ್ರೀಯ ದಿನ ಯಾವಪ್ಪ ಅಂತಂದರೆ ಮೇ 29. ಅಂದರೆ ಪ್ರತಿ ವರ್ಷ ಮೇ 29ರಂದು
ವಿಶ್ವದಾದ್ಯಂತ ವಿಶ್ವಸಂಸ್ಥೆಯ ಶಾಂತಿ ಪಾಲಕರ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಅದೇ ರೀತಿ ಕೂಡ 2024ರಲ್ಲಿ ಕೂಡ ಈ ಶಾಂತಿ ಪಾಲಕರ ಅಂತಾರಾಷ್ಟ್ರೀಯ ದಿನವನ್ನು ಆಚರಣೆ ಮಾಡಲಾಗಿದೆ. ಇದರ ಥೀಮ್ ಏನಪ್ಪ ಅಂತಂದರೆ ಭವಿಷ್ಯಕ್ಕಾಗಿ ಹೊಂದಿಕೊಳ್ಳಿ, ಒಟ್ಟಿಗೆ ಉತ್ತಮ ನಿರ್ಮಿಸಿ ಎಂದು ಈ 2024ರ ಈ ಶಾಂತಿ ಪಾಲಕರ ಅಂತಾರಾಷ್ಟ್ರೀಯ ದಿನದ ಧ್ಯೇಯವಾಕ್ಯವಾಗಿದೆ ಅಂತ ಹೇಳ್ಬೋದು. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ 2024 ಮೇ 30ರಂದು ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದನ್ನು ಅದರ ಜೊತೆಗೆ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ಜೊತೆಗೆ ಈ ವಿಶ್ವಸಂಸ್ಥೆಯ ಶಾಂತಿ ಪಾಲಕರ ಅಂತಾರಾಷ್ಟ್ರೀಯ ದಿನಾಚರಣೆ ಹಿನ್ನೆಲೆ ಕೊಟ್ಟಿದ್ದಾರೆ. ಇದನ್ನು ಏನಪ್ಪ ಅಂತಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಮೇ 29ನ್ನು ವಿಶ್ವಸಂಸ್ಥೆಯ ಶಾಂತಿ ಪಾಲಕರ ಅಂತಾರಾಷ್ಟ್ರೀಯ ದಿನವೆಂದು ಗೊತ್ತು ಮಾಡಿತು. 1948ರ ಮೇ 29ರಂದು ವಿಶ್ವಸಂಸ್ಥೆಯು ಯುನೈಟೆಡ್ ನೇಷನ್ ಟ್ರೂಸ್ ಸೂಪರ್ವಿಷನ್ ಆರ್ಗನೈಜೇಷನ್ ಎಂಬ ಹೆಸರಿನ ಮೊದಲ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಯನ್ನು ಪ್ಯಾಲೆಸ್ಟೈನ್ನಲ್ಲಿ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಈ ಹಿನ್ನೆಲೆಯಲ್ಲಿ ಮೇ 29ರಂದು ವಿಶ್ವಸಂಸ್ಥೆ ಶಾಂತಿ ಪಾಲಕರ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇದರಿಂದ ಯುನೈಟೆಡ್ ನೇಷನ್ ಟ್ರೂಸ್ ಸೂಪರ್ವೈಸ್ ಆರ್ಗನೈಜೇಷನ್ ಎಂಬ ಹೆಸರನ್ನು ಮೊದಲು ನೀಡಲಾಗಿತ್ತು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ ಕ್ರಿಕೆಟ್ ಪಂದ್ಯಗಳಿಗೆ ಕರ್ನಾಟಕದ ನಂದಿನಿ ಪ್ರಾಯೋಜಕತ್ವ. ನಂದಿನಿ ಬ್ರ್ಯಾಂಡ್ನ ಮೌಲ್ಯ ವೃದ್ಧಿ ಮತ್ತು ಮಾರುಕಟ್ಟೆ ವಿಸ್ತರಣೆ ನಿಟ್ಟಿನಲ್ಲಿ ರಾಜ್ಯ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳಿಯ ಮುಂಬರುವ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಈ ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ ದೇಶಗಳು ಅವುಗಳ ತಂಡಗಳ ಪ್ರಾಯೋಜಕತ್ವವನ್ನು ಒಪ್ಪಂದಕ್ಕೆ ಸಹಿ ಹಾಕಿವೆ. ಇತ್ತೀಚೆಗೆ ಯಾವ್ಯಾವ ದೇಶಪ್ಪ ಅಂತಂದರೆ ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ ದೇಶದ T20ಯ ತಂಡಗಳು. ಈ ದೇಶದ ಸಹಕಾರಿ ವಲಯದ ಹೈನು ಉದ್ಯಮದ 2ನೇ ಸ್ಥಾನದಲ್ಲಿರುವ KMF ಅಂದರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಇದು ನಂದಿನಿಯನ್ನು ಗುಜರಾತ್ನ ಅಮೂಲ್ನಂತೆ ಜಾಗತಿಕ ಬ್ರ್ಯಾಂಡ್ ಆಗಿ ಪರಿವರ್ತಿಸಲು ಈ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಎಂದು ಹೇಳಬಹುದು. ಅದೇ ರೀತಿಯಾಗಿ 2 ಹೊಸ ಉತ್ಪನ್ನಗಳನ್ನು ಇದು ನಂದಿನಿ ಬಿಡುಗಡೆ ಮಾಡಿದೆ. ಯಾವ್ಯಾವಪ್ಪ ಅಂತಂದರೆ ಹಾಲಿನ ಉತ್ಪನ್ನದಲ್ಲಿ ವೇ ಪೌಡರ್ ಮತ್ತು ತಯಾರಿಸಲಾದ ಸ್ಪ್ಲಾಶ್ ಮತ್ತು ಬೌನ್ಸ್ ಈ 2 ಪಾನೀಯಗಳನ್ನು T20 ಕಪ್ ಟೂರ್ನಿಯಲ್ಲಿ ವೇಳೆಗೆ ಮಾರುಕಟ್ಟೆಗೆ ಪರಿಚಯಿಸಲಾಗಿದೆ. ಯಾವುದು ಸ್ಪ್ಲಾಶ್ ಮತ್ತು ಬೌನ್ಸ್ ಎಂಬ 2 ಹೊಸ ಉತ್ಪನ್ನಗಳು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಪ್ರಧಾನ ಪಿಚ್ ಕ್ಯೂರೇಟರ್ ಆಗಿ ಕರ್ನಾಟಕದ ಪ್ರಶಾಂತ್ ರಾವ್ ಅವರು ನೇಮಕವಾಗಿದ್ದಾರೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಪಿಚ್ ಕ್ಯೂರೇಟರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಪ್ರಶಾಂತ್ ರಾವ್ ಅವರು ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯ ಪಿಚ್ ಕ್ಯೂರೇಟರ್ ಆಗಿ ನೇಮಕಗೊಂಡಿದ್ದಾರೆ. ಯಾರು? ಪ್ರಶಾಂತ್ ರಾವ್. ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ರಾಜ್ಯದಲ್ಲಿ ಲಿಕ್ವಿಡ್ ನೈಟ್ರೋಜನ್ ನಿಷೇಧ ಕೂಡ ಮಾಡಲಾಗಿದೆ. ಇತ್ತೀಚೆಗೆ ಈ ಗೋಬಿ ಮತ್ತು ಈ ಕಾಟನ್ ಕ್ಯಾಂಡಿ ಜೊತೆಗೆ ಈಗ ರಾಜ್ಯದ ಲಿಕ್ವಿಡ್ ನೈಟ್ರೋಜನ್ ಕೂಡ ನಿಷೇಧ ಮಾಡಲಾಗಿದೆ. ಗೋಬಿ ಮಂಚೂರಿ ಮತ್ತು ಬಾಂಬೆ ಮಿಠಾಯಿ ಅಂದರೆ ಕಾಟನ್ ಕ್ಯಾಂಡಿಗೆ ಹಾಕುವ ಬಣ್ಣವನ್ನು ನಿಷೇಧಿಸಿದ ಬೆನ್ನಲ್ಲೇ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕರ್ನಾಟಕ ರಾಜ್ಯದಲ್ಲಿರುವ ಧ್ರುವ ಸಾರಜನಕ ಅಂದರೆ ಲಿಕ್ವಿಡ್ ನೈಟ್ರೋಜನ್ ಅನ್ನು ನಿಷೇಧ ಮಾಡಲಾಗಿದೆ. ಅಂದರೆ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಸ್ಮೋಕ್ ಬಿಸ್ಕಟ್ ಅಥವಾ ಡೆಸರ್ಟ್ ಐಸ್ ಕ್ರೀಮ್ ಹಾಗೂ ಇತರೆ ತಿನಿಸುಗಳಲ್ಲಿ ಗ್ರಾಹಕರಿಗೆ ಒದಗಿಸುವ ಸಂದರ್ಭದಲ್ಲಿ ಈ ಲಿಕ್ವಿಡ್ ನೈಟ್ರೋಜನ್ ದ್ರವ ಸಾರಜನಕವನ್ನು ಬಳಸುವುದನ್ನು ನಿರ್ಬಂಧಿಸಲಾಗಿದೆ ಎಂದು ಹೇಳಬಹುದು. ಇದನ್ನು ಕುರಿತು 2024 ಮೇ 3ರಂದು ಆದೇಶ ಪ್ರಕಟಣೆ ಹೊರಡಿಸಲಾಗಿದೆ. ಆದರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈಗ ಮತ್ತೊಮ್ಮೆ ಪ್ರಕಟಣೆಯಲ್ಲಿ ನೀಡಲಾಗಿದೆ ಎಂದು ಹೇಳ್ಬೋದು. ಈ ಆದೇಶ ಏನಾದರೂ ಉಲ್ಲಂಘಿಸಿದರೆ ಅವರಿಗೆ 7 ವರ್ಷ ಜೈಲು ಮತ್ತು 10 ಲಕ್ಷದವರೆಗೆ ದಂಡವನ್ನು ವಿಧಿಸಲಾಗುತ್ತದೆ ಎಂದು ಹೇಳ್ಬೋದು. ಅದೇ ರೀತಿ ಮುಂದೆ ನೋಡೋದಾದರೆ ಸೂರ್ಯನಿಂದ ಬೃಹತ್ ಜ್ವಾಲೆ ಸ್ಫೋಟವಾಗಿದೆ. ಇತ್ತೀಚೆಗೆ ಮೊದಲನೇ ಸೌರ ಜ್ವಾಲೆ ಸ್ಫೋಟ ಇದು 2024 ಮೇ 2ರಂದು. ಇದು ಸೌರ ಜ್ವಾಲೆಗಳಲ್ಲಿ ಅತ್ಯಂತ ಶಕ್ತಿಶಾಲಿ ವರ್ಗಕ್ಕೆ ಸೇರಿದಾಗಿದೆ. ಆಸ್ಟ್ರೇಲಿಯಾ, ಜಪಾನ್ ಮತ್ತು ಚೀನಾದ ಹೆಚ್ಚಿನ ಭಾಗಗಳಲ್ಲಿ ಶಾರ್ಟ್ ವೇವ್ ರೇಡಿಯೋ ಬ್ಲ್ಯಾಕ್ಔಟ್ಗಳನ್ನು ಉಂಟು ಮಾಡುವ ಸಾಧ್ಯತೆ ಇತ್ತು. ಈ ಜ್ವಾಲೆ 25 ನಿಮಿಷಗಳಲ್ಲಿ ಉತ್ತುಂಗದಲ್ಲಿತ್ತು. ಸೂರ್ಯನ
ಚಕ್ರದಲ್ಲಿ ಇದುವರೆಗೆ 11ನೇ ಅತಿ ದೊಡ್ಡ ಜ್ವಾಲೆ ಇದೆ ಎಂದು ಹೇಳಬಹುದು. 2ನೇ ಸ್ಫೋಟ ಮೇ 3ನೇ ತಾರೀಕು ನಡೆದಿದೆ. ಈ ಸ್ಫೋಟದ ಸಮಯದಲ್ಲಿ ಸೂರ್ಯನ ಜ್ವಾಲೆ ಭೂಮಿಯ ಕಡೆಗೆ ಮುಖ ಮಾಡಿತ್ತು. ಇದು ಪ್ಲಾಸ್ಮಾ ಮತ್ತು ಕಾಂತೀಯ ಕ್ಷೇತ್ರದ ದೊಡ್ಡ ಹೊಮ್ಮಿಕೆಯಾಗಿತ್ತು ಅಂತ ಹೇಳ್ಬೋದು. ಅಂದರೆ ಸೂರ್ಯನ ವಾತಾವರಣದಲ್ಲಿ 2 ಬೃಹತ್ ಜ್ವಾಲೆಗಳನ್ನು ಹೊರಹೊಮ್ಮಿವೆ. ಇತ್ತೀಚೆಗೆ ಇದು ಭೂಮಿಯ ಮೇಲೆ ಹಲವು ಪರಿಣಾಮ ಬೀರುವ ಸಂಭವವಿದೆ ಎಂದು ವಿಜ್ಞಾನಿಗಳು ಊಹಿಸಿದರು, ಆದರೆ ಈ ಯಾವುದೇ ಪರಿಣಾಮ ಬೀರಿಲ್ಲ. ಯಾವುದರಿಂದ? ಸೂರ್ಯನಿಂದ ಈ ಭೂಮಿಗೆ ಹಲವು ಪರಿಣಾಮಗಳು ಬೀರ್ತವೆ ಅಂತ ಅಂದ್ಕೊಂಡಿದ್ದರು, ಆದರೆ ಯಾವುದೇ ಪರಿಣಾಮ ಬೀರಿಲ್ಲ ಎಂದು ಹೇಳ್ಬೋದು. ಇದನ್ನು ನೋಡಿಕೊಳ್ಳಿ ಫ್ರೆಂಡ್ಸ್. ಸೌರ ಸ್ಫೋಟ, ಸೌರ ಜ್ವಾಲೆ ಬಗ್ಗೆ ಮಾಹಿತಿಯನ್ನು ನೋಡಿಕೊಳ್ಳಿ. ಸೌರ ಸ್ಫೋಟ ಹೇಗಾಗುತ್ತದೆ, ಸೌರ ಸ್ಫೋಟ ವೇಗ ಎಷ್ಟು, ಆ ಸೌರ ಜ್ವಾಲೆಗಳ ಭೂಮಿಯ ಕಡೆಗೆ ಯಾವ ರೀತಿಯಾಗಿ ಚಲನೆ ಮಾಡುತ್ತವೆ ಎಂದು ನೋಡಿಕೊಳ್ಳಿ. ಅದೇ ರೀತಿಯಾಗಿ ಈ ಸೌರಚಕ್ರದ ಬಗ್ಗೆ ಮಾಹಿತಿಯನ್ನು ನೋಡೋಣ ಸ್ವಲ್ಪ. ಸೌರಚಕ್ರ ಅಂದರೆ ಸೂರ್ಯನ ಕಾಂತೀಯ ಕ್ಷೇತ್ರವು ಸರಿಸುಮಾರು ಪ್ರತಿ 11 ವರ್ಷಕ್ಕೊಮ್ಮೆ ಹಾದು ಹೋಗುವ ಚಕ್ರವೇ ಈ ಸೌರಚಕ್ರ ಇದೆ. ಅಂದರೆ ಪ್ರತಿ 11 ವರ್ಷಗಳೊಮ್ಮೆ ಈ ಸೂರ್ಯನ ಕಾಂತೀಯ ಕ್ಷೇತ್ರದಲ್ಲಿ ಹಾದು ಹೋಗುವ ಚಕ್ರವಾಗಿವೆ, ಅಂದರೆ ರೌಂಡ್ ಶೇಪಲ್ಲಿ. ಈ ಸಮಯದಲ್ಲಿ ಕನಿಷ್ಠ ಸೂರ್ಯ ಮತ್ತು ಗರಿಷ್ಠ ಸೂರ್ಯ ಹಂತಗಳು ಹೊಂದಿರುತ್ತವೆ. ಅಂದರೆ ಸೋಲಾರ್ ಮಿನಿಮಮ್ ಅಂದರೆ ಸೌರಚಕ್ರದಲ್ಲಿ ಈ ಸಮಯದಲ್ಲಿ ಅದರ ಕಾಂತೀಯ ಚಟುವಟಿಕೆಯು ಕಡಿಮೆ ಆದಾಗ ಸೌರ ಕಲೆಗಳ ಸಂಖ್ಯೆ ಕಡಿಮೆ ಆಗುತ್ತದೆ. ಇದನ್ನು ಕನಿಷ್ಠ ದೂರ ಅಥವಾ ಸೋಲಾರ್ ಮಿನಿಮಮ್ ಎನ್ನುತ್ತೇವೆ. ಅದೇ ರೀತಿಯಾಗಿ ಸೋಲಾರ್ ಮ್ಯಾಕ್ಸಿಮಮ್ ಅಂದರೆ ಸೌರಚಕ್ರದ ಸಮಯದಲ್ಲಿ ಅದರ ಕಾಂತೀಯ ಚಟುವಟಿಕೆಯು ಹೆಚ್ಚಾಗುತ್ತದೆ, ಅದರ ಜೊತೆಗೆ ಸೌರ ಕಲೆಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಇದನ್ನು ಸೌರ ಅಥವಾ ಸೋಲಾರ್ ಮ್ಯಾಕ್ಸಿಮಮ್ ಎನ್ನುತ್ತೇವೆ. ಇದು ಗರಿಷ್ಠ ಸೂರ್ಯ ಅಥವಾ ಸೋಲಾರ್ ಮ್ಯಾಕ್ಸಿಮಮ್. ಅದೇ ರೀತಿಯಾಗಿ ಸೂರ್ಯ ಬಿಸಿಯಾದ ವಿದ್ಯುತ್ ಆವೇಶಿತ ಅನಿಲ ಬೃಹತ್ ಚೆಂಡಾಗಿದ್ದು ಸೌರಚಕ್ರ ಎಂದು ಕರೆಯಲ್ಪಡುವ ಚಕ್ರಕ್ಕೆ ಒಳಗಾಗುವ ಶಕ್ತಿಯುತ ಕಾಂತೀಯ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ. ಯಾವುದು? ಸೂರ್ಯ. ಇದರ ಅರ್ಥ ಸೂರ್ಯನ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಸ್ಥಳಗಳಲ್ಲಿ ಬದಲಾಯಿಸುತ್ತದೆ. ಯಾರು? ಸೂರ್ಯನಿಂದ. ಸೌರಚಕ್ರವು ಸೂರ್ಯನ ಮೇಲ್ಮೈನಲ್ಲಿರುವ ಚಟುವಟಿಕೆಯ ಮೇಲೆ ಪರಿಣಾಮ ಬೀರುತ್ತದೆ. ಉದಾಹರಣೆಗೆ ಏನಂದರೆ ಸೂರ್ಯನ ಕಾಂತೀಯ ಕ್ಷೇತ್ರಗಳಿಂದ ಉಂಟಾಗುವ ಸೂರ್ಯನ ಕಲೆಗಳು ಸೌರ ಕಲೆಗಳನ್ನು ಎಣಿಸಲು ಮೂಲಕ ಸೌರಚಕ್ರವನ್ನು ಟ್ರ್ಯಾಕ್ ಮಾಡಲಾಗುತ್ತದೆ ಎಂದು ಹೇಳ್ಬೋದು. ಈ ಸೂರ್ಯನ ಮೇಲೆ ಈ ತಿರುಗುವ ಈ ಸೂರ್ಯನ ತುಣುಕನ್ನು ಸೌರಚಕ್ರ ಎಂದು ಹೇಳುತ್ತೇವೆ. ಇದು ಸೌರ ಕನಿಷ್ಠದಿಂದ ಪ್ರಾರಂಭವಾಗುತ್ತದೆ, ಕೆಲವು ಸೌರ ಚುಕ್ಕಿಗಳಿಂದ ಗುರುತಿಸಲ್ಪಡುತ್ತದೆ. ಜೊತೆಗೆ ಸೌರ ಚುಕ್ಕಿಗಳ ಸಂಖ್ಯೆ ಗರಿಷ್ಠವಾದಾಗ ಸೂರ್ಯನ ಗರಿಷ್ಠ ಮಟ್ಟಕ್ಕೆ ಮುಂದುವರಿಯುತ್ತದೆ ಅಂತ ಹೇಳ್ಬೋದು. ಸೂರ್ಯನ ಮೇಲ್ಮೈನಲ್ಲಿ ಕಂಡುಬರುವ ಕಪ್ಪು ಕಲೆಗಳನ್ನೇ ಸೌರ ಕಲೆ ಅಥವಾ ಸನ್ ಸ್ಪಾಟ್ ಎಂದು ಹೇಳುತ್ತೇವೆ. ಸೂರ್ಯನ ಮೇಲೆ ಕಂಡುಬರುವ ಕಪ್ಪು ಕಲೆಗಳನ್ನು ಇಲ್ಲಿ ಇದು ಸನ್ ಸ್ಪಾಟ್ ಅಥವಾ ಸೌರ ಕಲೆ ಎಂದು ಹೇಳುತ್ತೇವೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವಿಡಿಯೋ ಬೇಗ ನೋಟಿಫಿಕೇಷನ್ ಮಾತ್ರ ನೋಡಿಕೊಳ್ಳಿ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.